ಇವತ್ತು ನಾವು ಒಂದು ಸಿಂಪಲ್ ಮ್ಯಾಕ್ರೋ ರನ್ ಮಾಡಿ ಹೇಗೆ ಒಂದು ಡೇಟಾನ ಒಂದು ಶೀಟಿಂದ ಇನ್ನೊಂದು ಶೀಟ್ಗೆ ಕಾಪಿ ಪೇಸ್ಟ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಸೊ ಇವಾಗ ನಾನು ಫಸ್ಟು ಡೆವಲಪರ್ಸಲ್ಲಿದ್ದೀನಿ. ಡೆವಲಪರ್ಸಲ್ಲೇ ರೆಕಾರ್ಡ್ ಮ್ಯಾಕ್ರೋ. ಸೊ ನೀವು ಯಾವುದಾದ್ರು ಹೆಸರು ಕೊಡ್ಬೋದು. ಕಾಪಿ. ಸೊ ನಾ ಈ ಒಂದು ಡೇಟಾನ ಬೇರೆ ಶೀಟಿಗೆ ಕಾಪಿ ಪೇಸ್ಟ್ ಮಾಡಬೇಕು. ಸೊ ಕಾಪಿ ಶೀಟು. ಫಸ್ಟ್ ನಾನು ಎ ಕಾಲಮ್ ಸೆಲೆಕ್ಟ್ ಮಾಡ್ಕೊಂಡು ಯೂಸ್ ರಿಲೇಟಿವ್ ರೆಫರೆನ್ಸ್ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಕಂಟ್ರೋಲ್ ಮತ್ತು ಡೌನ್ ಆ್ಯರೋ ಮತ್ತು ಇನ್ನೊಂದು ಸತಿ ಕಂಟ್ರೋಲ್ ಬಿಟ್ಟು ಡೌನ್ ಆ್ಯರೋನ ಕ್ಲಿಕ್ ಮಾಡ್ತೀನಿ. ಇದಾದಮೇಲೆ ನಾನಿಲ್ಲಿ ಪೇಸ್ಟ್ ಸ್ಪೆಷಲ್ನ ಕ್ಲಿಕ್ ಮಾಡಿ ಓಕೆ ಕೊಡ್ತೀನಿ. ಸೊ ಇವಾಗ ಈ ಡೇಟಾ ಇಲ್ಲಿ ಪೇಸ್ಟ್ ಆಗಿದೆ. ಸೊ ನಾನು ಮ್ಯಾಕ್ರೋನ ಸ್ಟಾಪ್ ಮಾಡ್ತೀನಿ. ನಾ ಈ ಒಂದು ಪೇಜ್ ಬಂದು ಇಲ್ಲೊಂದು ಬಟನ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಬಟನ್ ಕ್ರಿಯೇಟ್ ಮಾಡಿ ಈ ಒಂದು ರೆಫರೆನ್ಸ್ನ ಅದಕ್ಕೆ ಆ್ಯಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಟೈಮಿಂದ ಇಲ್ಲಿ ಯಾವುದೇ ಡೇಟಾ ನೀವು ಅಪ್ಡೇಟ್ ಮಾಡಿದ್ರೆ ಅದು ನೆಕ್ಸ್ಟ್ ಪೇಜ್ಗೆ ಹೋಗಿ ಹಳೆ ಡೇಟಾ ಡಿಲೀಟ್ ಆಗದಿರಂಗೆ ಹೊಸ ಡೇಟಾನ ಪೇಸ್ಟ್ ಮಾಡ್ತಾ ಬರುತ್ತೆ. ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ನಾನು ಇದನ್ನು ಕ್ಲಿಕ್ ಮಾಡಿದ್ರೆ ಹಳೆ ಡೇಟಾ ನಿಮ್ಗೆ ಹಾಗೆ ಇದೆ. ಸೊ ನೆಕ್ಸ್ಟ್ ಕೆಳಗಡೆ ನಿಮಗೆ ಹೊಸ ಡೇಟಾ ಆ್ಯಡ್ ಆಗ್ತಾ ಬರ್ತಿದೆ. ಎಕ್ಸಾಂಪಲ್ ನಾನು ಇಲ್ಲಿ ಇವಾಗ ಹೆಸರು ಚೇಂಜ್ ಮಾಡ್ತೀನಿ ಅಂದರೆ ಸೊ ನೋಡ್ಬೋದು ಆ ಒಂದು ಕೆಳಗಡೆ ಇರೋ ಡೇಟಾ ಹಳೆ ಡೇಟಾ ಡಿಲೀಟ್ ಆಗ್ದಂಗೆ ಹೊಸ ಡೇಟಾ ಆ್ಯಡ್ ಆಗ್ತಾ ಬರುತ್ತೆ.